ಈ ವಿಡಿಯೋದಲ್ಲಿ ರೀಸೆಂಟಾಗಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ತಂದಿದ್ದೇನೆ. ಮುಂಬರುವ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಈ ಪ್ರಶ್ನೆಗಳು ಹೆಲ್ಪ್ ಆಗುತ್ತವೆ. ಫಸ್ಟ್ ಕ್ವಶನ್, ವಾಟ್ ಡಸ್ GPT in a ChatGPT stands for? ChatGPT in ChatGPT stands for. So options ಇಲ್ಲಿ ಕೊಟ್ಟಿದ್ರೆ ಜನರಲೈಸ್ಡ್ ಪ್ರೊಸೆಸಿಂಗ್ ಟೆಕ್ನಾಲಜಿ, ಜನರೇಟಿವ್ ಪ್ರೀ-ಟ್ರೈನ್ಡ್ ಟ್ರಾನ್ಸ್ಫಾರ್ಮರ್, ಗ್ರಾಫಿಕಲ್ ಪ್ರೊಸೆಸಿಂಗ್ ಟೂಲ್, ಗ್ಲೋಬಲ್ ಪ್ರೋಗ್ರಾಮಿಂಗ್ ಟೆಕ್ನಾಲಜಿ. So the right answer, option B is the right answer. Generative pre-trained transformer. Second question, which technology is most commonly used in cryptocurrency transactions? ಯಾವ ಒಂದು ಟೆಕ್ನಾಲಜಿ ಮೋಸ್ಟ್ಲಿ ಕಾಮನ್ ಯೂಸ್ಡ್ ಇನ್ ಕ್ರಿಪ್ಟೋಕರೆನ್ಸಿ ಟ್ರಾನ್ಸಾಕ್ಷನ್ಸ್? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಬ್ಲಾಕ್ ಚೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್ ಆ್ಯಂಡ್ ಕ್ಲೌಡ್ ಕಂಪ್ಯೂಟಿಂಗ್. ಸೊ ದ ರೈಟ್ ಆನ್ಸರ್, ಈ ಒಂದು ಕ್ರಿಪ್ಟೋಕರೆನ್ಸಿ ಟ್ರಾನ್ಸಾಕ್ಷನ್ನ ಯೂಸ್ ಮಾಡ್ತಕ್ಕಂಥ ವಿಚ್ ಟೆಕ್ನಾಲಜಿ ಮೋಸ್ಟ್ ಕಾಮನ್ಲಿ ಯೂಸ್ಡ್, ಯಾವ ಒಂದು ಟೆಕ್ನಾಲಜಿ ಕ್ರಿಪ್ಟೋಕರೆನ್ಸಿ ಟ್ರಾನ್ಸಾಕ್ಷನ್ನ ಯೂಸ್ ಮಾಡ್ತದೆ ಅಂದ್ರೆ ಬ್ಲಾಕ್ ಚೈನ್. ಥರ್ಡ್ ಕ್ವಶನ್, ವಿಚ್ ಕಂಪ್ನಿ ಡೆವಲಪ್ಡ್ ದಿ ನ್ಯೂರೋಲಿಂಕ್ ಬ್ರೈನ್ ಮಷೀನ್ ಇಂಟರ್ಫೇಸ್? ಯಾವ ಒಂದು ಕಂಪ್ನಿ ಡೆವಲಪ್ ಮಾಡಿದೆ ನ್ಯೂರೋಲಿಂಕ್ ಬ್ರೈನ್ ಮಷೀನ್ ಇಂಟರ್ಫೇಸ್ ಅನ್ನೋದು? ಸೊ ಆಪ್ಷನ್ಸ್ ಆ್ಯಪಲ್ ಇದೆ, ಟೆಸ್ಲಾ ಇದೆ, ನ್ಯೂರೋಲಿಂಕ್ ಕಾರ್ಪೊರೇಷನ್ ಇದೆ ಆ್ಯಂಡ್ ಸ್ಪೇಸ್ ಎಕ್ಸ್ ಇದೆ. ಸೊ ದ ರೈಟ್ ಆನ್ಸರ್ ಬಂದು ಆಪ್ಷನ್ ಬಿ, ಟೆಸ್ಲಾ. ಕ್ವಶನ್ ನಂಬರ್ ಫೋರ್ತ್, ವಾಟ್ ಈಸ್ ದಿ ಪ್ರೈಮರಿ ಫಂಕ್ಷನ್ ಆಫ್ ಲೈಡಾರ್ ಟೆಕ್ನಾಲಜಿ ಅಂತ ಕೇಳಿದ್ರೆ, ಒಂದು LIDAR ಟೆಕ್ನಾಲಜಿದು ಪ್ರಮುಖ ಕಾರ್ಯ ಏನಂತ ಕೇಳಿದರೆ, ಸೊ ಕ್ಯಾಪ್ಚರಿಂಗ್ ಸೌಂಡ್ ವೇವ್ಸ್, ಮೆಜರಿಂಗ್ ದ ಡಿಸ್ಟೆನ್ಸ್ ಯೂಸಿಂಗ್ ಲೇಸರ್ಸ್, ಡಿಟೆಕ್ಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಆ್ಯಂಡ್ ಎನ್ಹಾನ್ಸಿಂಗ್ ಇಂಟರ್ನೆಟ್ ಸ್ಪೀಡ್. ಸೊ ಈ ಒಂದು ಟೆಕ್ನಾಲಜಿಯ ಒಂದು ಪ್ರಮುಖ ಕಾರ್ಯ ಏನಂದ್ರೆ ಮೆಜರಿಂಗ್ ಡಿಸ್ಟೆನ್ಸ್ ಯೂಸಿಂಗ್ ಲೇಸರ್ಸ್. ಸೊ ಲಾಸ್ಟ್ ಕ್ವಶನ್, which programming language is most commonly used in machine learning and AI? ಯಾವ ಒಂದು ಪ್ರೋಗ್ರಾಮಿಂಗ್ ಮಷೀನ್ ಲರ್ನಿಂಗ್ ಮತ್ತು AI-ಗೆ ಯಾವ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ಯೂಸ್ ಮಾಡ್ತಾರೆ ಅಂತ ಕೇಳಿದ್ರೆ, ಸೊ ನಾನು ಕನ್ನಡ ಅಷ್ಟು ಟ್ರಾನ್ಸ್ಲೇಷನ್ಸ್ ಸರಿಯಾಗಿಲ್ಲ ಅಂದ್ರೆ ನೀವು ಬೆಟರ್ ಇಂಗ್ಲೀಷ್ನಾಗೆ ಸ್ವಲ್ಪ ಓದ್ಕೊಳ್ಳೋದು ಬೆಸ್ಟ್ ಅನಿಸ್ತದೆ. ಸೊ ಯಾವೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ಭಾಳ ಯೂಸ್ ಮಾಡ್ತಾರೆ ಮಷೀನ್ ಲರ್ನಿಂಗ್ ಮತ್ತು AI-ಗೆ ಅಂತ ಕೇಳಿದರೆ, ಸೊ ಪೈಥಾನ್ ಇದೆ, ಜಾವಾ ಸ್ಕ್ರಿಪ್ಟ್ ಇದೆ, C++ ಇದೆ ಮತ್ತು ರೂಬಿ ಇದೆ. ಸೊ ರೈಟ್ ಆನ್ಸರ್ ಬಂದು ಪೈಥಾನನ್ನು ಮಷೀನ್ ಲರ್ನಿಂಗ್ ಮತ್ತು AI-ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಾರೆ. AI ಅಂದ್ರೆ ಅದಕ್ಕೆ ಈ ಲ್ಯಾಂಗ್ವೇಜನ್ನು ಯೂಸ್ ಮಾಡ್ತಾರೆ. ಸೊ ಇಲ್ಲಿವರೆಗೆ ಒಂದು ಸುಮಾರು 5 ಪ್ರಶ್ನೆಗಳನ್ನು ನೋಡಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.